ಕಳೆದ 4-5 ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಇದೀಗ ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಆಗಿದೆ. ನೆನ್ನೆ ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ್ದಾನೆ. ಇನ್ನು ಮಳೆ ಬರಲಿ ಅಂತ ಪೂಜೆ ಮಾಡ್ತಾ ಇದ್ದಂತ ಜನರು ವರುಣ ದೇವನಿಗೆ ಹಿಡಿ ಶಾಪ ಹಾಕಿದ್ದಾರೆ. ಹಾಗಾದ್ರೆ ವರುಣಾರ್ಭಟ ಹೇಗಿತ್ತು ಅನ್ನೋದನ್ನ ನೋಡೋಣ ಇನ್ ಡೀಟೇಲ್ ಆಗಿ. ರಣಮಳೆ ಉತ್ತರದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದು ರಣಚಂಡಿ ಮಳೆ. ಸೂರುಗಳಿಗೆ ನುಗ್ಗಿದ ನೀರು, ಕೆರೆಯಂತಾದ ರಸ್ತೆ, ಸವಾರರ ಪರದಾಟ, ರೈತರಿಗೂ ಸಂಕಷ್ಟ. ಅಬ್ಬಬ್ಬಾ, ಬರದ ನಡುವೆ ಒಮ್ಮೆಲೆ ಧೋ ಅಂತ ಆರ್ಭಟಿಸಿದ ಮಳೆಯಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅವಾಂತರಗಳದ್ದೇ ದರ್ಶನವಾಗಿದೆ. ಹಳ್ಳದಲ್ಲಿ ಕೊಚ್ಚಿ ಹೋದ 2 ಕಾರು, 1 ಪಿಕಪ್ ವಾಹನ. ಬೆಳಗಾವಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ ಲಕ್ಷ್ಮೀ ಹಳ್ಳ ಉಕ್ಕಿ ಹರಿದಿದ್ದು ಹಳ್ಳದ ನೀರಿನಲ್ಲಿ 2 ಕಾರು. ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 1 ಪಿಕಪ್ ವಾಹನ ಕೊಚ್ಚಿ ಹೋಗಿದೆ. ಸಂಕೇಶ್ವರದ ಲಕ್ಷ್ಮೀ ದೇವಸ್ಥಾನದ ಆವರಣಕ್ಕೂ ನೀರು ನುಗ್ಗಿದೆ. ರಸ್ತೆಗೆ ನೀರು ನುಗ್ಗಿದ್ರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಅಷ್ಟೇ ಅಲ್ಲ, ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ 250ಕ್ಕೂ ಹೆಚ್ಚು ರಸಗೊಬ್ಬರದ ಮೂಟೆಗಳು ನೀರಲ್ಲಿ ಮುಳುಗಿ ಹೋಗಿವೆ. ಮನೋಹರ ದಿನ್ನಿಮನಿ ಎನ್ನುವವರಿಗೆ ಸೇರಿದ ಶೆಡ್ ನೀರು ನುಗ್ಗಿದ್ದ ಪರಿಣಾಮ ಸಾಕಷ್ಟು ನಷ್ಟವಾಗಿದೆ. ಕೆರೆಯಂತಾದ ರಸ್ತೆ, ಸವಾರರ ಪರದಾಟ, 10ಕ್ಕೂ ಹೆಚ್ಚು ಮನೆ ಜಲಾವೃತ. ರಣಚಂಡಿ ಮಳೆಗೆ ಹುಬ್ಬಳ್ಳಿಯ ಸ್ಥಿತಿ ಕೇಳೋದೇ ಬೇಡ. ಧೋ ಅಂತ ಸುರಿದ ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ನಿಂತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಲ್ಯಾಮಿಂಗ್ಟನ್ ರಸ್ತೆ, ಸ್ಟೇಷನ್ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದ್ದು ದ್ವಿಚಕ್ರ ವಾಹನ ಸವಾರರು, ಆಟೋ ಸವಾರರು ಪರದಾಡುವಂತಾಯಿತು. ನಾರಾಯಣ ಸೋಪಾ, ಜನತಾ ಕ್ವಾರ್ಟರ್ಸ್ ಮನೆಗಳಿಗೆ ನೀರು ನುಗ್ಗಿದ್ದ ಪರಿಣಾಮ ಸರಿಸುಮಾರು 10ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ನೀರು ಹೊರಹಾಕೋದಕ್ಕೆ ನಿವಾಸಿಗಳಂತೂ ಹರಸಾಹಸ ಪಟ್ಟಿದ್ದಾರೆ. ಮುಳುಗಿದ ರಸ್ತೆ, ಖಾಸಗಿ ಬಸ್ ಮೇಲೆ ಸೆಂಟ್ರಿಂಗ್ ಕಟ್ಟಿಗೆ. ಧಾರವಾಡದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಯಾಗಿದೆ. ಡಿಸಿ ಕಚೇರಿಯ ಕಾಂಪೌಂಡ್ ಬಳಿ ಸೆಂಟ್ರಿಂಗಿಗೆ ಹಾಕಿದ್ದ ಕಟ್ಟಿಗೆ ಬಿದ್ದು ಖಾಸಗಿ ಬಸ್ ಜಖಂ ಆಗಿದೆ. ಇಷ್ಟೇ ಅಲ್ಲ, ಧಾರಾಕಾರ ಮಳೆಗೆ ಅಲ್ಲಲ್ಲಿ ಮರಗಳು ಧರೆಗೆ ಉರುಳಿವೆ. ಮುಖ್ಯ ರಸ್ತೆಗಳೇ ನದಿಯಂತಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಗದಗದಲ್ಲಿ ಮನೆಗಳ ಮೇಲೆ ಬಿದ್ದ ವಿದ್ಯುತ್ ಕಂಬ. ಗದಗ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಶಿರಹಟ್ಟಿ, ನರಗುಂದ ಭಾಗದ ಕೆಲವೆಡೆ ಸುರಿದ ಮಳೆಯಿಂದಾಗಿ ಸಮಸ್ಯೆಗಳ ದರ್ಶನವಾಗಿದೆ. ನರಗುಂದ ತಾಲೂಕಿನ ಶಿರೋಳದಲ್ಲಿ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಗ್ರಾಮದ ದ್ಯಾಮವ್ವ ಗುಡಿ ಬಳಿ ವಿದ್ಯುತ್ ಕಂಬ ಬಿದ್ದಿದ್ದು ಕೆಲ ಮನೆಗಳ ಚಾವಣಿ ಜಖಂ ಆಗಿದೆ. ಕೇವಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಮಂಗಳೂರು, ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ಮಳೆರಾಯ ಇದೀಗ ಮತ್ತೊಮ್ಮೆ ಅಬ್ಬರಿಸೋಕೆ ಶುರು ಮಾಡಿದ್ದಾನೆ. ಧೋ ಅಂತ ಸುರಿತಾ ಇರುವ ರಣಮಳೆಯಿಂದಾಗಿ ಅವಾಂತರಗಳೇ ಜೋರಾಗಿವೆ. ಬ್ಯೂರೋ ರಿಪೋರ್ಟ್, TV9.